ಹಲೋ ಫ್ರೆಂಡ್ಸ್. ಸೊ ನಾವಿವಾಗ ಓ ಆರ್ನಲ್ಲಿ ಫೋರ್ತ್ ಟೈಪ್ ಆಫ್ ಅಂದರೆ ಓ ಆರ್ನ ನಾವು ಯಾವ್ಯಾವ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅದರಲ್ಲಿ ರೀಪ್ಲೇಸ್ಮೆಂಟ್ ಥಿಯರಿ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಸೊ ಹಿಂಗಂದ್ರೇನು ಇಂಟ್ರೊಡಕ್ಷನ್ನು. ಯೂಸ್ ಆಫ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಮಷೀನ್ಸ್ ವಿಚ್ ಡಿಟರಿಯೇಟ್ ವಿತ್ ಟೈಮ್ ವಿಲ್ ಲೀಡ್ ಟು ಡಿಕ್ರೀಸ್ ಇನ್ ದೇರ್ ಎಫಿಷಿಯನ್ಸಿ ಆ್ಯಂಡ್ ಇನ್ ಟರ್ನ್ ಇನ್ಕ್ರೀಸಸ್ ದೇರ್ ಮೇಂಟೆನೆನ್ಸ್ ಕಾಸ್ಟ್. ಸೊ ಅಂದರೆ ಇವಾಗ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಮಷಿನ್ಸ್ ಆಗಿರ್ಬೋದು. ಸೊ ಇವಾಗ ಕಾಲ ಕಳೆದಂಗೆ ಏನಾಗುತ್ತೆ, ಆ ಎಲ್ಲ ಮಷಿನ್ಸ್ ಕೂಡ ಏನು ಮಾಡ್ಬೋದು, ಅದರ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟಿಂಗ್ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಂದಾಗ ಅದು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿತ್ತು, ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿತ್ತು, ಅದೇ ಎಫಿಷಿಯನ್ಸಿ ನಮಗೆ 10 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ಸಿಗಲ್ಲ. ಅದ್ರ ಸ್ಪೀಡು ಮತ್ತು ಅದ್ರ ಎಫಿಷಿಯನ್ಸಿ ಕೂಡ ಕಡಿಮೆ ಆಗಿರುತ್ತೆ. ಅದಲ್ಲದೆ ಇಫ್ ನಾವು ಅದನ್ನು ಹಾಗೇನೆ ಬಿಟ್ಟರೆ ಅದರದ್ದು ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಏನಾದರೂ ರಿಪೇರಿ ಬರ್ಬೋದು, ಇಲ್ಲ ಆ ಪಾರ್ಟ್ಸ್ ಕೆಟ್ಟೋಯ್ತು, ಈ ಪಾರ್ಟ್ಸ್ ಕೆಟ್ಟೋಯ್ತು. ಸೊ ಈ ಥರ ಅದರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ ಓವರ್ ದ ಟೈಮ್ ಅಂತ. For example, a vehicle such as a truck or a car may incur more maintenance cost with the passage of time. ಸೊ ಸಮಯ ಕಳೆದಾಗೆ ಟ್ರಕ್ ಅಥವಾ ಕಾರಿಂದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಅದರದ್ದು ಪದೇ ಪದೇ ಸರ್ವಿಸ್ ಮಾಡಿಸ್ತಾ ಬರ್ಬೋದು ಅಥವಾ ಅದ್ರದ್ದು ಇಂಜಿನ್ ಪ್ರಾಬ್ಲಮ್ ಕೊಡ್ತಿರ್ಬೋದು. ಸೊ ಈ ಥರ ಸೊ ಟೈಮ್ ಕಳೆದಂಗೆ ಯಾವುದೇ ಒಂದು ವೆಹಿಕಲ್ ಅಥವಾ ಯಾವುದೇ ಒಂದು ಮಷಿನ್ ಪಾರ್ಟ್ಸ್ ಕೂಡ ಅದು ಏನಾಗುತ್ತೆ, ಡಿಟರಿಯೇಟ್ ಆಗ್ತಾ ಇರುತ್ತೆ. ದಿಸ್ ಇನ್ಕ್ರೀಸಿಂಗ್ ಮೇಂಟೆನೆನ್ಸ್ ಕಾಸ್ಟ್ ನೆಸೆಸಿಟೇಟ್ಸ್ ದ ರಿಪ್ಲೇಸ್ಮೆಂಟ್ಸ್ ಆಫ್ ದ ವೆಹಿಕಲ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಥರ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಗೆ ಏನು ಬೇಕಾಗುತ್ತೆ, ಸೊ ನೆಸೆಸರಿ ಏನಾಗುತ್ತೆ, ನಮಗೆ ಆ ಪರ್ಟಿಕ್ಯುಲರ್ ವೆಹಿಕಲನ್ನು ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಇಲ್ಲಾಂದರೆ ಮೇಂಟೆನೆನ್ಸ್ ಕಾಸ್ಟ್ ಅದರದ್ದು ಜಾಸ್ತಿ ಆಗ್ತಾ ಹೋಗಿಬಿಡುತ್ತೆ. ಹೆನ್ಸ್ ದೇರ್ ಅರೈಸಸ್ ಅ ನೀಡ್ ಟು ಫಾರ್ಮುಲೇಟ್ ಅ ರಿಪ್ಲೇಸ್ಮೆಂಟ್ ಪಾಲಿಸಿ ವಿಚ್ ವುಡ್ ಎನೇಬಲ್ ಅಸ್ ಇನ್ ಡಿಸೈಡಿಂಗ್ ದ ಏಜ್ at which the replacement of the old equipment by new one is most economical than continuation of the old equipment at an increased maintenance cost. ಸೊ ಈ ಥರ ಇದ್ದಾಗ ನಮ್ಗೆ ಏನಾಗುತ್ತೆ, ನಾವು ಒಂದು ರಿಪ್ಲೇಸ್ಮೆಂಟ್ ಪಾಲಿಸಿನ ಮಾಡಲೇಬೇಕಾಗತ್ತೆ. ಸೊ ಅವಾಗ ನಮಗದು ಆ ರಿಪ್ಲೇಸ್ಮೆಂಟ್ ಪಾಲಿಸಿಯಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ನಾವು ಯಾವ ಪರ್ಟಿಕ್ಯುಲರ್ ಏಜ್ಗೆ ನಾವು ಆ ಪ್ರಾಡಕ್ಟನ್ನು ರಿಪ್ಲೇಸ್ ಮಾಡ್ತೀವಿ. ಸೊ ರಿಪ್ಲೇಸ್ ಮಾಡಬೇಕು ಅಂತ. ಸೊ ಹಿಂಗೆ ಆ ರಿಪ್ಲೇಸ್ಮೆಂಟ್ ಮಾಡಲೇಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮದು ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದರೆ ನಮಗೂ ಹೇಳ್ತಾರೆ ಅವರು, ಇಟ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ದ ಏಜ್ ಆಟ್ ವಿಚ್ ರಿಪ್ಲೇಸ್ಮೆಂಟ್ ಆಫ್ ದ ಓಲ್ಡ್ ಇಕ್ವಿಪ್ಮೆಂಟ್ ಬೈ ಎ ನ್ಯೂ ಒನ್ ಈಸ್ ಮೋಸ್ಟ್ ಎಕನಾಮಿಕಲ್. ಅಂದರೆ ಯಾವ ಏಜಲ್ಲಿ ನಾವು ಹೊಸದನ್ನು ತೆಗೆದು ಹಳೆದನ್ನು ಹಾಕಿದರೆ ತುಂಬ ಎಕನಾಮಿಕಲ್ ಆಗುತ್ತೆ, ಅಂದರೆ ಯಾವುದು ತುಂಬ ಕಡಿಮೆ ದುಡ್ಡಿಂದಾಗುತ್ತೆ ಕಂಪೇರ್ ಟು ದ ಆ ಹಳೆ ಇಕ್ವಿಪ್ಮೆಂಟನ್ನೇ ರಿಪೇರಿ ಮಾಡಿಸ್ತಾ ಹೋಗೋದು. ಅಂದರೆ ಮೇಂಟೆನೆನ್ಸ್ ಕಾಸ್ಟು ತುಂಬಾ ಜಾಸ್ತಿ ಆಗಿ ಅದಕ್ಕಿಂತ ಜಾಸ್ತಿ ಏನಾಗ್ಬಿಡುತ್ತೆ, ಅದು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ನಾವು ಅದರಿಂದ ಹೊಸ ಪ್ರಾಡಕ್ಟನ್ನೇ ತೊಗೊಳ್ಬೋದು. ಸೊ ಆ ಥರ ಆ ಏಜನ್ನು ನಾವಿಲ್ಲಿ ಡಿಟರ್ಮಿನ್ ಮಾಡ್ತೀವಿ. ಸೊ ಏಜ್ ಆಟ್ ವಿಚ್ ದ ಪ್ರಾಡಕ್ಟ್ ಈಸ್ ರಿಪ್ಲೇಸ್ಡ್ ಬೈ ದ ನ್ಯೂ ಒನ್ ಅಂತ. Thus, the replacement theory deals with the problem of deciding the age at which an item which deteriorates with time has to be replaced by new one. ಸೊ ಯಾವ ಐಟಮ್ಮು ಟೈಮ್ ತಕ್ಕನಂಗೆ ಅದು ಡಿಟರಿಯೇಟ್ ಆಗುತ್ತಲ್ವ, ಅದನ್ನು ನಾವು ಹೊಸದನ್ನು ತೆಗೆದು ಅಂದರೆ ಹಳೆದನ್ನು ತೆಗೆದು ಹೊಸದನ್ನು ಹಾಕಬೇಕಾಗುತ್ತಲ್ಲ, ಆ ಯಾವಾಗ ಹಾಕಬೇಕನ್ನೋ ಏಜನ್ನು, ಅಂದರೆ ಎಷ್ಟು ವರ್ಷ ಆದಮೇಲೆ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು ಅನ್ನೋ ಏಜನ್ನು ನಾವು ರೀಪ್ಲೇಸ್ಮೆಂಟ್ ಥಿಯರಿನಲ್ಲಿ ನೋಡಬಹುದು, ಆ ಪಾಲಿಸಿನಲ್ಲಿ ನಾವು ಕಂಡುಹಿಡ್ಕೊಳ್ಬೋದು. ನೀಡ್ ಫಾರ್ ರೀಪ್ಲೇಸ್ಮೆಂಟ್ ಅರೈಸಸ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್. ನಾವಿಲ್ಲಿ ರೀಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತ ನಮ್ಗೆ ಯಾವಾಗ ಅದು ಯಾವ ಸಿಚುವೇಶನ್ನಲ್ಲಿ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕನ್ಸುತ್ತೆ ಅಂದರೆ, ದ ಐಟಮ್ ದಟ್ ಹ್ಯಾಸ್ ಬಿಕಮ್ ಇನ್ಎಫಿಷಿಯೆಂಟ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಸೊ ಸಮಯ ಕಳೆದಾಗೆ ಆ ಪರ್ಟಿಕ್ಯುಲರ್ ಐಟಮ್ ಏನಾಗುತ್ತೆ, ಇನ್ಎಫಿಷಿಯೆಂಟ್ ಅಂದರೆ ಇದು ಎಫಿಷಿಯೆಂಟ್ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಆವಾಗ ದ ಐಟಮ್ ರಿಕ್ವೈರ್ಸ್ ಮೋರ್ ಕಾಸ್ಟ್ ಫಾರ್ ಇಟ್ಸ್ ಮೇಂಟೆನೆನ್ಸ್ ಆ್ಯಸ್ ಏಜ್ ಇನ್ಕ್ರೀಸಸ್. ಅದರದ್ದು ಏಜ್ ಜಾಸ್ತಿ ಆದಂಗೆ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಯ್ತಂದರೆ ಅವಾಗೂ ಕೂಡ ನಾವು ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ. ದ ಐಟಮ್ ಡಸ್ ನಾಟ್ ಡಿಟೋರಿಯೇಟ್ ವಿತ್ ಟೈಮ್ ಬಟ್ ಸಡನ್ಲಿ ಫೇಲ್ಸ್. ಸೊ ಅದು ಟೈಮ್ ತಕ್ಕನಾಗೆ ಡಿಟೋರಿಯೇಟ್ ಆಗಿರಲ್ಲ, ಬಟ್ ಅದು ಫೇಲ್ ಆಯಿತು ಅಂದರೂ ಕೂಡ ಅವಾಗಾದರೂ ಕೂಡ ನಾವು ಅದನ್ನು ರೀಪ್ಲೇಸ್ ಮಾಡಲೇಬೇಕಾಗುತ್ತೆ. ಎಕ್ಸಾಂಪಲ್ ಎಲೆಕ್ಟ್ರಿಕ್ ಬಲ್ಬ್ ಆಗಿರ್ಬೋದು, ರೇಡಿಯೋ ಟ್ಯೂಬ್ಸ್. ಸೊ ಸಡನ್ನಾಗಿ ಫೇಲ್ ಆಗಿಬಿಡುತ್ತಲ್ವಾ, ಸೊ ಹಾಗೆ ಅವಾಗ ಏನು ಮಾಡುತ್ತೆ, ನಾವು ಅದನ್ನು ರೀಪ್ಲೇಸ್ ಮಾಡಲೇಬೇಕು. ಮತ್ತು ಅ ಬೆಟರ್ ಆರ್ ಮೋರ್ ಎಫಿಷಿಯೆಂಟ್ ಡಿಸೈನ್ ಆಫ್ ದ ಮಷೀನ್ ಆರ್ ಇಕ್ವಿಪ್ಮೆಂಟ್ ಹ್ಯಾಸ್ ಬಿಕಮ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ಈಗ ಹೊಸ ಡಿಸೈನ್ ಬಂತು ಅಂದರೆ, ಮತ್ತು ಅದಕ್ಕಿಂತ ತುಂಬ ಎಫಿಷಿಯೆಂಟ್ ಇರೋ ಡಿಸೈನು ಮಾರ್ಕೆಟಲ್ಲಿ ಹೊಸದಾಗಿ ಬಂತು ಅಂದರೂ ಕೂಡ ಅವಾಗಾದರೂ ಕೂಡ ನಾವು ಅದನ್ನು ಹಳೆದನ್ನು ತೆಗೆದು ಹೊಸದನ್ನು ಹಾಕ್ತೀವಿ. ಸೊ ಯಾವಾಗ ಅದು ಇನ್ಎಫಿಷಿಯೆಂಟ್ ಆದಾಗ, ಮತ್ತು ಮೇಂಟೆನೆನ್ಸ್ ಕಾಸ್ಟ್ ತುಂಬ ಜಾಸ್ತಿ ಆದಾಗ, ಮತ್ತು ಸಡನ್ನಾಗಿ ಫೇಲ್ ಆದಾಗ, ಮತ್ತು ಹೊಸ ಡಿಸೈನ್ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾಗ ನಾವು ಹಳೆದನ್ನು ತೆಗೆದುಬಿಟ್ಟು ಹೊಸದನ್ನು ರೀಪ್ಲೇಸ್ ಮಾಡಬೇಕು.
Replacement of equipment which deteriorates with age. For equipment which deteriorates with time, maintenance would be costlier. Thus, it would be economical to replace the equipment with a new one. The age at which the equipment should be replaced is when to date average annual cost stops decreasing and starts increasing. In other words, the equipment is replaced at the end of a year for which the annual average cost is the least. ಸೊ ಅಂದರೆ ಇವಾಗ ಟೈಮ್ ಕಳೆದಂಗೆ ಏನಾಗುತ್ತೆ ಅದರದ್ದು ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಮತ್ತು ಅದು ಡಿಟರಿಯೇಟ್ ಆಗುತ್ತೆ ಮತ್ತು ಅದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಮತ್ತು ಆವಾಗ ನಾವು ಏನು ಮಾಡಬೇಕಾಗತ್ತೆ, ಇಟ್ ಶುಡ್ ಬಿ ರೀಪ್ಲೇಸ್ಡ್ ವಿತ್ ದ ನ್ಯೂ ಒನ್ ಅಂತ. ಮತ್ತು ನಾವು ಯಾವ ಏಜಲ್ಲಿ ಅದನ್ನು ನಾವು ರೀಪ್ಲೇಸ್ ಮಾಡ್ತೀವಲ್ಲ ಹಂಗೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಇಟ್ ಈಸ್ ದ ಡೇಟ್ ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ ಸ್ಟಾಪ್ಸ್ ಡಿಕ್ರೀಸಿಂಗ್ ಆ್ಯಂಡ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಅಂದರೆ ನಮ್ದು ಆ್ಯನ್ಯುವಲ್ ಕಾಸ್ಟ್ ಏನಾಗುತ್ತೆ ಅದು ಡಿಕ್ರೀಸ್ ಆಗುತ್ತೆ ಮತ್ತು ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಅಂದರೆ ಅದು ಇಕ್ವಿಪ್ಮೆಂಟ್ ನಾವು ಯಾವಾಗ ರಿಪ್ಲೇಸ್ ಮಾಡ್ತೇವೆ ಅಟ್ ದ ಎಂಡ್ ಆಫ್ ದ ಇಯರ್ ವೇರ್ ಆ್ಯನ್ಯುವಲ್ ಎವ್ರೇಜ್ ಕಾಸ್ಟ್ ಇಸ್ ಲೀಸ್ಟ್. ಅಂದರೆ ನಮ್ದು ಆ್ಯನ್ಯುವಲ್ ಆಗಿ ಎವ್ರೇಜ್ ಕಾಸ್ಟ್ ಅಂದರೆ ಉಳಿದಿದ್ದು ನಮಗೆ ಇವಾಗೆಲ್ಲ ಕಾಸ್ಟು ಕಡಿಮೆ ಆಗಿರುತ್ತಲ್ಲ, ಎವ್ರೇಜ್ ಕಾಸ್ಟ್ ನಾವು ತೆಗ್ದಾಗ ಆ ಥರ ನಮ್ಮ ಕಾಸ್ಟು ಕಡಿಮೆ ಇದ್ದಾಗ ಆವಾಗ ನಾವು ಏನು ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡಬೇಕು. ಅಂದರೆ ನಮ್ಗೆ ಅವಾಗ ತುಂಬ ಹಣ ಕೂಡ ಸೇವ್ ಆಗುತ್ತೆ. ಇವಾಗ ಆ್ಯನ್ಯುವಲ್ ಕಾಸ್ಟು ಜಾಸ್ತಿ ಇತ್ತು ಮತ್ತು ಅವಾಗ ನಾವು ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ನಮಗೆ ಎರಡಿಗೂ ಸೇರಿಸಿ ಜಾಸ್ತಿ ಆಗುತ್ತೆ. ಸೊ ನಮ್ಮದು ಆ್ಯನ್ಯುವಲ್ ಎವರೇಜ್ ಕಾಸ್ಟು ಲೀಸ್ಟ್ ಇದ್ದಾಗ ನಾವು ಅದನ್ನು ರೀಪ್ಲೇಸ್ ಮಾಡಬೇಕು. ಸಿ ಆರ್ ಪಿ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಕಾಸ್ಟ್ ಆಫ್ ದ ಐಟಮ್. ಸೊ ಸಿ ಅಥವಾ ಪಿ ಅಂತಂದರೆ ಏನದನ್ನು ಕ್ಯಾಪಿಟಲ್ ಕಾಸ್ಟ್ ಆಫ್ ದ ಐಟಮ್, ಅಂದರೆ ಅದು ಐಟಮ್ ತೊಗೊಳ್ಳುವಾಗ ನಾವು ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿರ್ತೀವಲ್ಲ ಅದು ಕ್ಯಾಪಿಟಲ್ ಕಾಸ್ಟ್. ಎಸ್ ಎನ್ ಅಂತಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ದ ಐಟಮ್ ಫಾರ್ ದ nth ಇಯರ್. ಅಂದರೆ nth ಇಯರ್ಗೆ ಆ ಐಟಮ್ನ ನಾವು ಮಾರಿದರೆ ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಸಿಗುತ್ತಲ್ವ ಅದಕ್ಕೆ ನಾವೇನಂತ ಹೇಳ್ತೇವೆ, ಎಸ್ ಎನ್ ಅಂತ ಹೇಳ್ತೇವೆ. ಸಿ ಐ ಅಂತಂದರೆ ಮೇಂಟೆನೆನ್ಸ್ ಆರ್ ಆಪರೇಟಿಂಗ್ ಕಾಸ್ಟ್ ಆಫ್ ದ ಐಟಮ್ ಡ್ಯೂರಿಂಗ್ ಐತ್ ಇಯರ್. ಸೊ ಐತ್ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಐಟಮನ್ನು ನಾವು ಆ ಪರ್ಟಿಕ್ಯುಲರ್ ಐಟಮ್ದು ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಅನ್ನೋದು ಸಿ ಐ ಅಂತ ಹೇಳ್ತೇವೆ. ಸಮೇಷನ್ ಸಿ ಐ ಅಂದರೆ ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ದ ಐಟಮ್ ಟಿಲ್ ದ nth ಇಯರ್. ಸೊ nth ಇಯರ್ ತನಕ ಬರೋ ತನಕ ಆ ಐಟಮ್ದು ಟೋಟಲ್ ಆಗಿ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಯಿತು ಅದು ಅದರದ್ದು ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ದ ಐಟಮ್ ಈಸ್ ಟು ಬಿ ಇನ್ ಯೂಸ್. ಸೊ ಎನ್ ಅಂದರೆ ಅದು ಎಷ್ಟು ವರ್ಷ ತನಕ ಅದನ್ನು ನಾವು ಯೂಸ್ ಮಾಡಬಹುದು ಅಂತ. ದೆನ್ ಟೋಟಲ್ ಕಾಸ್ಟ್ ಇನ್ಕರ್ಡ್ ಡ್ಯೂರಿಂಗ್ ಎನ್ ಇಯರ್ಸ್. ಸೊ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಆ ಎನ್ ಇಯರ್ಸಲ್ಲಿ ಅಂತ ಹೇಳೋದಕ್ಕೆ ಫಸ್ಟು ಏನು ಮಾಡಿ ಪಿ ಮೈನಸ್ ಎಸ್ ಎನ್. ಅಂದರೆ ನಮ್ಗೆ ಇವಾಗ ಆ ಪ್ರಾಡಕ್ಟನ್ನು ನಾವು ತೊಗೊಳ್ಳುವಾಗ ಎಷ್ಟು ಕೊಟ್ಟು ತೊಗೊಂಡಿರ್ತೀವಿ, ಪಿ ರುಪೀಸ್ ಕೊಟ್ಟು ತೊಗೊಂಡಿರ್ತೀವಿ. ಮತ್ತು ನಾವು nth ಇಯರ್ನಲ್ಲಿ ಅಷ್ಟು ರುಪೀಸ್ನ ಕೊಟ್ಬಿಟ್ಟು ಅದನ್ನು ಮಾರ್ತೀವಿ. ಸೊ ಅಂದರೆ ನಮ್ಮ ಹತ್ರ ಉಳಿಯುವ ಅಮೌಂಟ್ ಎಷ್ಟು, ನಾವು ಎಷ್ಟು ತೊಗೊಂಡಿರ್ತೀವಲ್ಲ ಅದನ್ನು ಮೈನಸ್ ಮತ್ತು ನಾವು ಎಷ್ಟಕ್ಕೆ ಮಾರಿರ್ತೀವಲ್ಲ ಸ್ಕ್ರ್ಯಾಪ್ ವ್ಯಾಲ್ಯೂ ಅದನ್ನ ಮೈನಸ್ ಮಾಡಿದ್ರೆ ನಮ್ಮ ಹತ್ರ ಉಳಿಯೋ ವ್ಯಾಲ್ಯೂ ಅದು ನಾವು ಅದನ್ನು ಅಷ್ಟು ವ್ಯಾಲ್ಯೂಗೆ ನಾವು ಅದನ್ನು ಪರ್ಚೇಸ್ ಅಷ್ಟು ವ್ಯಾಲ್ಯೂ ಅದ್ರದ್ದು ಪ್ರಾಡಕ್ಟ್ದು ಅಂತ ನಾವು ಅಂದ್ಕೊಳ್ತೀವಿ. ಅದಲ್ವ ಇವಾಗ 10,000 ಕೊಟ್ಟು ತೊಗೊಂಡು ಬಂದಿದ್ದೀವಿ ಮತ್ತು ಒಂದು 5 ವರ್ಷ ಆದಮೇಲೆ ಅದನ್ನು ನಾವು 2,000 ರೂಪಾಯಿಗೆ ಮಾರ್ತೀವಿ. ಸೊ ನಾವು ಟೋಟಲ್ ಆಗಿ ಆ ಪ್ರಾಡಕ್ಟ್ಗೆ ಎಷ್ಟು ರುಪೀಸ್ ಕೊಟ್ಟಿದ್ದೀವಿ ಅಂತ ಅರ್ಥ ಆಯಿತು, 8,000 ರುಪೀಸ್ ಕೊಟ್ಟಿದ್ದೀವಿ ಅಂತಲ್ವ. ಸೊ ಅದೇ ಥರ ಇದು ಪಿ ಮೈನಸ್ ಎಸ್ ಎನ್ ಆಗುತ್ತೆ. ಪ್ಲಸ್ ಏನಾಗುತ್ತೆ, ಸಿ ಐಯನ್ನು ಸಮೇಷನ್ ಐ ಈಸ್ ಈಕ್ವಲ್ಸ್ ಟು 1 to n ಸಿ ಐ. ಸೊ ಆ ಪರ್ಟಿಕ್ಯುಲರ್ ಅಷ್ಟು ಇಯರ್ಸ್ನಲ್ಲಿ ನಾವು ಅದನ್ನು ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಅಂದರೆ ಎಷ್ಟು ನಾವು ಅದನ್ನು ಪ್ರತಿ ವರ್ಷ ಕೂಡ ಅದನ್ನು ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದರೆ ಅಂದರೆ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಕೂಡಿಸ್ಕೊಳ್ಬೇಕು. ಸೊ ಅದೆಲ್ಲ ನಮ್ಗೆ ಏನಾಗುತ್ತೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಏನೇನು ಪಿ ಮೈನಸ್ ಎಸ್ ಎನ್ನು ಅದು ಆ ಪ್ರಾಡಕ್ಟ್ದು ಕಾಸ್ಟ್ ಥರ ಆಗುತ್ತೆ, ಪ್ಲಸ್ ಅದರದ್ದೆಲ್ಲ ಮೇಂಟೆನೆನ್ಸ್ ಕಾಸ್ಟು. ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ ಇನ್ಕರ್ಡ್ ಆನ್ ದ ಐಟಮ್. ಸೊ ಒಂದು ಅಂದರೆ ಆ್ಯನ್ಯುವಲ್ ಆಗಿ ಒಂದು ಎವ್ರೇಜ್ ಆಗಿ ನಾವು ಎಷ್ಟು ಕಾಸ್ಟ್ ಇನ್ಕರ್ ಆಗಿರ್ತೀವಿ ಆ ಐಟಮ್ ಮೇಲೆ ಅಂತ ಹೇಳೋದಕ್ಕೆ ಎವ್ರೇಜ್ ಕಾಸ್ಟ್ ಏನಂತ ಹೇಳ್ತೀವಿ, ಟಿ ಆಫ್ ಎನ್ ಡಿವೈಡೆಡ್ ಬೈ ಎನ್. ಅಂದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಅದು ಎನ್ ಅಂದರೆ ಅಷ್ಟು ಇಯರು. ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಮೇಷನ್ ಐ ಇಸ್ ಈಕ್ವಲ್ಸ್ ಟು 1 to n ಸಿ ಐ ಡಿವೈಡೆಡ್ ಬೈ ಎನ್, ವೇರ್ ಪಿ ಮೈನಸ್ ಎಸ್ ಎನ್ ಇಸ್ ದ ಡಿಪ್ರಿಸಿಯೇಷನ್ ಕಾಸ್ಟ್ ಆಫ್ ದ ಐಟಮ್. ಸೊ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ.
Note, for computation of A of n, the changes in the value of money during the time period is ignored. Here, time is a discrete variable. ಸೊ ನಾವು ಟೋಟಲಿ ಕಾಸ್ಟ್ನ ನಾವು ಕಂಪೇರ್ ಮಾಡುವಾಗ ಅಂದರೆ ಎವರೇಜ್ ಆ್ಯನ್ಯುವಲ್ ಕಾಸ್ಟನ್ನು ನಾವು ಕಂಪ್ಯೂಟ್ ಮಾಡುವಾಗ ಏನಂತ ಹೇಳ್ತೀವಿ, ದ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಅಂದರೆ ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಏನಾದರೂ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಅಂದರೆ ಇವಾಗ ಏನಂತ ಇಟ್ಕೊಳ್ಳಿ, ಇವಾಗ ಡಾಲರ್ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗುತ್ತಲ್ಲ, ಸೊ ಆ ಥರ ಏನಾದರೂ ಹಿಂಗೆ ವ್ಯಾಲ್ಯೂ ಮನಿ ವ್ಯಾಲ್ಯೂ ಏನಾದರೂ ಚೇಂಜ್ ಆಗಿದ್ರೆ ಅದನ್ನೆಲ್ಲ ನಾವು ಇಗ್ನೋರ್ ಮಾಡ್ತೀವಿ. ಮತ್ತು ಇಲ್ಲಿ ಟೈಮ್ ಅನ್ನೋದು ಡಿಸ್ಕ್ರಿಟ್ ವೇರಿಯೇಬಲ್, ಅಂದರೆ ಇಷ್ಟು ವರ್ಷಕ್ಕೆ ಅಂದರೆ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಹೀಗೆ ಮಾಡ್ತೀವಿ. ಇದು ಕಂಟಿನ್ಯೂಯಸ್ ಅಲ್ಲ, ಡಿಸ್ಕ್ರಿಟ್ ವೇರಿಯೇಬಲ್ಲು. ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡಿ, ದ ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ದ ರೀಸೇಲ್ ವ್ಯಾಲ್ಯೂ ಪರ್ ಇಯರ್ ಆಫ್ ಅ ಮಷೀನ್ ಹೂಸ್ ಪರ್ಚೇಸ್ ಕಾಸ್ಟ್ ಈಸ್ 7,000 ಈಸ್ ಗಿವನ್ ಬಿಲೋ. ಸೊ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಮಷೀನ್ದು ಎಷ್ಟಿದೆ ಪರ್ಚೇಸಿಂಗ್ ಕಾಸ್ಟು 7,000 ಇದೆ, ಮತ್ತು ಅದ್ರ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಇವಾಗ ಅದು 6 ವರ್ಷದ ತನಕ ಬಂತು ಅಂದರೆ, ಸೊ 1ನೇ ವರ್ಷ ಅದ್ರ ಮೇಂಟೆನೆನ್ಸ್ ಕಾಸ್ಟ್ 900 ಇತ್ತು, ಸೆಕೆಂಡ್ ಇಯರ್ ಅದ್ರದ್ದು ಮೇಂಟೆನೆನ್ಸ್ ಕಾಸ್ಟು 1,200 ಇತ್ತು, ಮತ್ತು ಥರ್ಡ್ ಇಯರ್ಗೆ 1,600, ಫೋರ್ತ್ ಇಯರ್ಗೆ 2,100, ಫಿಫ್ತ್ ಇಯರ್ಗೆ 2,800 ಆ್ಯಂಡ್ ಸಿಕ್ಸ್ತ್ ಇಯರ್ಗೆ 3,700. ಮತ್ತು ಅದರ ರೀಸೇಲ್ ವ್ಯಾಲ್ಯೂ, ಸೊ ರೀಸೇಲ್ ವ್ಯಾಲ್ಯೂ ಎಷ್ಟಿದೆ 4,000, 2,000, 1,200, 600, 500, 400. ಸೊ ವೆನ್ ಶುಡ್ ದ ಮಷಿನ್ ಬಿ ರೀಪ್ಲೇಸ್. ಸೊ ನಾವು ಆ ಮಷಿನನ್ನು ಯಾವಾಗ ರೀಪ್ಲೇಸ್ ಮಾಡಬೇಕು? ಸೊ ಇವಾಗ ಹಿಯರ್ ಪಿ ಈಸ್ ಈಕ್ವಲ್ಸ್ ಟು ₹7,000, ಬಿಕಾಸ್ ಪರ್ಚೇಸಿಂಗ್ ಕಾಸ್ಟ್ಗೆ ನಾವು ಏನಂತ ಹೇಳ್ತೀವಿ, ಕ್ಯಾಪಿಟಲ್ ಕಾಸ್ಟ್ ಅಂತ ಹೇಳ್ತೇವಲ್ಲ, ಸೊ ಅದು ಪಿ ಈಸ್ ಈಕ್ವಲ್ಸ್ ಟು 7,000 ಆಗುತ್ತೆ. ಟು ಫೈಂಡ್ ದ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಪರ್ ಇಯರ್ ಆಫ್ ದ ಮಷಿನ್ ವಿ ಪ್ರಿಪೇರ್ ದ ಫಾಲೋಯಿಂಗ್ ಟೇಬಲ್. ಸೊ ನಾವು ಎವರೇಜ್ ಆ್ಯನ್ಯುವಲ್ ಕಾಸ್ಟ್ನ ಕಂಡುಹಿಡಲಿಕ್ಕೆ ಏನು ಮಾಡ್ತೀವಿ, ಈ ಟೇಬಲ್ ಅಂದರೆ ಫಸ್ಟು ಇಯರ್ಸ್ ಬರ್ಕೊಳ್ಳಿ, ಅಂದರೆ ಎನ್ ಬರ್ಕೊಳ್ಳಿ, ಆಮೇಲೆ CI ಅಂದರೆ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಬೇಕು, SN ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಇವಾಗ ರೀಸೇಲ್ ವ್ಯಾಲ್ಯೂ ಅಂದರೆ ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಅಲ್ವಾ, ಅಂದರೆ ಆ ವರ್ಷ ನಾವು ಅದನ್ನು ಮಾರಿದರೆ ನಮ್ಗೆ ಎಷ್ಟು ಸಿಗುತ್ತೆ ಅನ್ನೋದು SN ಬರುತ್ತೆ, ಮತ್ತು P ಮೈನಸ್ SN. ಸೊ ನಮಗೆ ಫಾರ್ಮುಲಾದಲ್ಲಿ ಏನೇನೆಲ್ಲ ಬೇಕಲ್ವಾ ಅದೆಲ್ಲ, ಮತ್ತು ಸಮೇಷನ್ CI ಅಂದರೆ ಕ್ಯುಮ್ಯುಲೇಟಿವ್, ಅಂದರೆ ಇವಾಗ 1ನೇ ವರ್ಷಕ್ಕೆ 900 ಅದ್ರ ಟೋಟಲ್ ಕಾಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಆಯಿತು, ಮತ್ತು 2ನೇ ವರ್ಷಕ್ಕೆ ಎಲ್ಲ ಕೂಡಿ ಅದ್ರ ಟೋಟಲ್ ಮೇಂಟೆನೆನ್ಸ್ ಕಾಸ್ಟು 2,100 ಇತ್ತು. ಅದೇ ಥರ ಸಮೇಷನ್ CI ಮಾಡ್ಕೊಳ್ಳಿ. ಮತ್ತು ಇವಾಗ ಟೋಟಲ್ ಕಾಸ್ಟ್ ಕಂಡುಹಿಡಿರಿ, ಏನು P ಮೈನಸ್ SN ಪ್ಲಸ್ ಸಮೇಷನ್ CI ಅಂತ ಮಾಡ್ತೀವಿ. ಮತ್ತು A ಆಫ್ N ಅಂತಂದರೆ T ಆಫ್ N ಡಿವೈಡೆಡ್ ಬೈ N ಅಂತ. ಸೊ ಇವಾಗ ಫಸ್ಟು ಎನ್ ಏನಿದೆ 6 ಇಯರ್ಸ್ ತನಕ ಇದೆ ಅದನ್ನ ಬರ್ಕೊಳ್ಳಿ, ಮತ್ತು CI ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಮಗೆ ಮೇಂಟೆನೆನ್ಸ್ ಕಾಸ್ಟು, ಅದು ಬರ್ಕೊಳ್ಳಿ, ಮತ್ತು ರೀಸೇಲ್ ವ್ಯಾಲ್ಯೂಸ್ ಅಂದರೆ SN ಕೊಟ್ಟಿದ್ದಾರೆ. ಸೊ ಇವಾಗ ಉಳಿದಿದ್ದ ಟೇಬಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ವ್ಯಾಲ್ಯೂಸ್ P ಮೈನಸ್ SN ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. P ಅಂತಂದರೆ ವ್ಯಾಲ್ಯೂ ಎಷ್ಟಿದೆ 7,000, ಸೊ 7,000 ಮೈನಸ್ 4,000 ಅಂದರೆ 3,000, 7,000 ಮೈನಸ್ 2,000 ಅಂದರೆ 5,000. ಸೊ ಈ ಥರ ಎಲ್ಲ P ಮೈನಸ್ SN ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತು ಸಮೇಷನ್ CI ವ್ಯಾಲ್ಯೂ ನೋಡಿ, ಫಸ್ಟು ಸಮೇಷನ್ CI ಅಂದರೆ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್, ಅಂದರೆ ವ್ಯಾಲ್ಯೂಸು ಆ ವರ್ಷದ ತನಕ ಆ ವ್ಯಾಲ್ಯೂಸ್ ಕೂಡಿಸ್ಕೊಳ್ಬೇಕು. ಇವಾಗ 1ನೇ ವರ್ಷಕ್ಕೆ CI ಎಷ್ಟಿದೆ 900, ಸೊ 900ನ ಆ್ಯಸ್ ಇಟ್ ಈಸ್ ಇಡ್ತೀವಿ ಸಮೇಷನ್ CI ಟೇಬಲಲ್ಲಿ. ಮತ್ತು ಇವಾಗ ಸೆಕೆಂಡ್ ಇಯರ್ಗೆ ಸಮೇಷನ್ CI ಏನಾಗುತ್ತೆ ಅಂದರೆ 2ನೇ ವರ್ಷಕ್ಕೆ ಟೋಟಲ್ ಆಗಿ ಆ ಪ್ರಾಡಕ್ಟ್ದು ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬಂತು, 1ನೇ ವರ್ಷದ್ದು ಮತ್ತು 2ನೇ ವರ್ಷದ್ದು ಎರಡು ಕೂಡಿ ಅಂತ ಹೇಳಬೇಕು. ಸೊ 1ನೇ ವರ್ಷಕ್ಕೆ ಅದರದ್ದು 900 ಇತ್ತು, ಮತ್ತು 2ನೇ ವರ್ಷದ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬಂತು ಅದರದ್ದು 1,200, ಸೊ ಎರಡು ಕೂಡಿದರೆ ಎಷ್ಟು 2,100. ಅದೇ ಥರ ಥರ್ಡ್ ಇಯರ್ಗೆ ಸಮೇಷನ್ CI ಎಷ್ಟು ಬರುತ್ತೆ, ಇವಾಗ 2 ವರ್ಷದ್ದು ಮೊದಲೆರಡು ವರ್ಷದ ಕೂಡಿಸಿದ್ರೆ 2,100 ಬಂದಿತ್ತು, ಅದಕ್ಕೆ ಇವಾಗ ಥರ್ಡ್ ವರ್ಷದ ಕೂಡಿಸಿ ಅಂದರೆ 1,600, ಸೊ 2,100 ಪ್ಲಸ್ 1,600 ಅಂದರೆ 3,700. ಅದೇ ಥರ ಫೋರ್ತ್ ಇಯರ್ಗಂದರೆ ಆ 3 ವರ್ಷದ್ದು ಕೂಡಿಸಿದ್ರೆ 3,700 ಆಗಿತ್ತು, ಅದು ಪ್ಲಸ್ ಈ ವರ್ಷದ ಕಾಸ್ಟ್ ಅಂದರೆ 2,100 ಮಾಡಿದರೆ 5,800. ಅದೇ ಥರ 5,800 ಪ್ಲಸ್ 2,800 ಅಂದರೆ 8,600. ಅದೇ ಥರ 8,600 ಪ್ಲಸ್ 3,700 ಅಂದರೆ 12,300. ಸೊ ನಿಮಗೆ ಸಮೇಷನ್ CI ಕಾಲಮಲ್ಲಿ ಲಾಸ್ಟ್ನೇ ವ್ಯಾಲ್ಯೂ ಏನಿರುತ್ತಲ್ಲ ಅಂದರೆ 12,300 ಅನ್ನೋ ವ್ಯಾಲ್ಯೂ ಏನಿರುತ್ತಲ್ಲ ಅದು ಎದಕ್ಕೆ ಈಕ್ವಲ್ ಇರಬೇಕು, ಟೋಟಲ್ ಆಗಿ ಸಮೇಷನ್ CI ಮಾಡಿದ್ರೆ, ಅಂದರೆ CI ಟೇಬಲಲ್ಲಿ CI ಕಾಲಮಲ್ಲಿ ಏನೇನೆಲ್ಲ ವ್ಯಾಲ್ಯೂಸ್ ಇದೆಯಲ್ಲ ಅದನ್ನೆಲ್ಲ ಕೂಡಿಸಿದ್ರೆ ಲಾಸ್ಟ್ಗೆ ನಮಗೆ ಈ ಸಮೇಷನ್ CIನಲ್ಲಿ ಇರ್ತಕ್ಕಂಥ ಲಾಸ್ಟ್ ವ್ಯಾಲ್ಯೂ ಏನಿದೆಯಲ್ಲ ಅದಕ್ಕೆ ಈಕ್ವಲ್ ಇರಬೇಕು. ಆನಂತರ ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೇಗೆ P ಮೈನಸ್ SN ವ್ಯಾಲ್ಯೂ ಇದೆ ಪ್ಲಸ್ ಸಮೇಷನ್ CI ಮಾಡಿ, ಅಂದರೆ 3,000 ಪ್ಲಸ್ 900, 5,000 ಪ್ಲಸ್ 2,100, 5,800 ಪ್ಲಸ್ 3,700, ಈ ಥರ ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಅಂತಂದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ N ಅಂತ. ಸೊ ಡಿವೈಡೆಡ್ ಬೈ N ಅಂದ್ರೇನು, ಆ ಪರ್ಟಿಕ್ಯುಲರ್ ವರ್ಷ ಹಾಕಬೇಕು. ಅಂದರೆ 1ನೇ ವರ್ಷಕ್ಕೆ ಟೋಟಲ್ ಕಾಸ್ಟ್ ಎಷ್ಟಿದೆ 3,900 ಬೈ 1 ಅಂದರೆ 3,900 ಬರುತ್ತೆ. ಅದೇ 2ನೇ ವರ್ಷಕ್ಕೆ
7,100 ಡಿವೈಡೆಡ್ ಬೈ 2 ಅಂತಂದರೆ 3,550. ಅದೇ ಥರ ಮೂರನೇ ವರ್ಷಕ್ಕೆ ಎಷ್ಟು ಬರುತ್ತೆ, 9,500 ಡಿವೈಡೆಡ್ ಬೈ 3 ಅಂತಂದರೆ 3,166.67. ಅದೇ ಥರ ಫೋರ್ತ್ ಇಯರ್ಗೆ 12,200 ಡಿವೈಡೆಡ್ ಬೈ 4, ಮತ್ತು ಫಿಫ್ತ್ ಇಯರ್ಗೆ 15,100 ಡಿವೈಡೆಡ್ ಬೈ 5. ಅದೇ ಥರ 18,900 ಡಿವೈಡ್ ಬೈ 6. ಸೊ ಎಲ್ಲ ವ್ಯಾಲ್ಯೂಸನ್ನು ಮಾಡ್ತೀವಿ. ಆಮೇಲೆ ನಾವೇನು ಮಾಡ್ತೀವಿ, ಫ್ರಮ್ ದ ಅಬೋ ಟೇಬಲ್ ವಿ ಅಬ್ಸರ್ವ್ ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ ಈಸ್ ಮಿನಿಮಮ್ ಇನ್ ದ ಫಿಫ್ತ್ ಇಯರ್. ಹೆನ್ಸ್ ದ ಮಷಿನ್ ಶುಡ್ ಬಿ ರೀಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ಫಿಫ್ತ್ ಇಯರ್. ನಾವು ಸ್ಟೆಪ್ಸಲ್ಲಿ ನೋಡಿದ್ವಲ್ಲ, ಯಾವ ಇಯರ್ಗೆ ನಮ್ಮದು ಎವ್ರೇಜ್ ಆ್ಯನ್ಯುವಲ್ ಕಾಸ್ಟು ಕಡಿಮೆ ಇರುತ್ತೋ ಆ ಇಯರ್ನಲ್ಲಿ ನಾವು ಆ ಪರ್ಟಿಕ್ಯುಲರ್ ಐಟಮನ್ನು ರೀಪ್ಲೇಸ್ ಮಾಡ್ತೀವಿ. ಸೊ ಈಗ ಈ ಎಲ್ಲ ಎವ್ರೇಜ್ ಆ್ಯನ್ಯುವಲ್ ಕಾಸ್ಟಲ್ಲಿ ಮಿನಿಮಮ್ ವ್ಯಾಲ್ಯೂ ಎಲ್ಲಿದೆ, 3,020 ಅಲ್ವಾ. ಸೊ ಆ 3,020 ಯಾವ ಇಯರ್ದು, ಫಿಫ್ತ್ ಇಯರ್ದು. ಸೊ ನಾವು ಅಟ್ ದ ಎಂಡ್ ಆಫ್ ದ ಫಿಫ್ತ್ ಇಯರ್ ಅಂದರೆ ಸ್ಟಾರ್ಟಿಂಗಲ್ಲ, ಅಟ್ ದ ಎಂಡ್ ಆಫ್ ದ ಫಿಫ್ತ್ ಇಯರ್ ವಿ ರೀಪ್ಲೇಸ್ ದ ಮಷಿನ್ ವಿತ್ ಅ ನ್ಯೂ ಒನ್ ಅಂತ. ಅರ್ಥ ಆಯ್ತಲ್ವಾ? ಏನಿಲ್ಲ, ಜಸ್ಟ್ ಫಸ್ಟ್ ಒಂದು ಪಿ ನೋಡ್ಕೊಳ್ಳೋದು, ಏನು CI ಕೊಟ್ಟಿರ್ತಾರೆ, SN ಕೊಟ್ಟಿರ್ತಾರೆ. ಅದರಿಂದ ನಾವು ಫಾರ್ಮುಲಾದಲ್ಲಿ ಏನೇನಿದೆಯಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಅಂದರೆ P ಮೈನಸ್ SN, ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್, ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ನ ಕಂಪೇರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಯಾವುದು ಮಿನಿಮಮ್ ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ ಇದೆಯೋ ಅದು. ಅದೇ ಥರ ಇದು ಸೆಕೆಂಡ್ ಕ್ವಶನ್ನು. ಮಷಿನ್ ಎ ಕಾಸ್ಟ್ ₹9,000. ಆ್ಯನ್ಯುವಲ್ ಆಪರೇಟಿಂಗ್ ಕಾಸ್ಟ್ಸ್ ಆರ್ 200 ಫಾರ್ ದ ಫಸ್ಟ್ ಇಯರ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಬೈ 2,000 ಎವ್ರಿ ಇಯರ್ ಫಾರ್ ದ ನೆಕ್ಸ್ಟ್ 4 years. ಡಿಟರ್ಮಿನ್ ದ ಬೆಸ್ಟ್ ಏಜ್ ಅಟ್ ವಿಚ್ ಟು ರೀಪ್ಲೇಸ್ ದ ಮಷಿನ್. ಅಸ್ಯೂಮ್ ದಟ್ ದ ಮಷಿನ್ ಹ್ಯಾಸ್ ನೋ ರೀಸೇಲ್ ವ್ಯಾಲ್ಯೂ. ಸೊ ಈಗ ಒಂದು ಮಷಿನ್ದು ಅದನ್ನು ಅವ್ರು ಕೊಂಡ್ಕೊಳ್ಬೇಕಾದ್ರೆ ಎಷ್ಟಿತ್ತು, 9,000. ಅಂದರೆ ಪಿ ಅನ್ನಂಗೆ ಆಯ್ತಲ್ವಾ, ಅದರದ್ದು ಪರ್ಚೇಸಿಂಗ್ ಕಾಸ್ಟ್ 9,000 ಇದೆ. ಮತ್ತು ಅದರದ್ದು ಆ್ಯನ್ಯುವಲ್ ಆಪ್ರೇಟಿಂಗ್ ಕಾಸ್ಟ್ ಎಷ್ಟಿದೆ, 200 ಇದೆ. ಅಂದರೆ ಸ್ಟಾರ್ಟಿಂಗು 200 ಇತ್ತು, ಮತ್ತು ಪ್ರತಿ ವರ್ಷ ಫಾರ್ ದ ಫಸ್ಟ್ ಇಯರು 200 ಇತ್ತು. ಮತ್ತು ನೆಕ್ಸ್ಟ್ 4 ಇಯರ್ಸ್ಗೆ ಏನಾಗುತ್ತೆ, 2,000ದಷ್ಟು ಹೆಚ್ಚಿಗೆ ಆಗುತ್ತೆ. ಅಂದರೆ ಮೊದಲೇ ವರ್ಷ 200 ಇದ್ದರೆ ಎರಡನೇ ವರ್ಷ ಏನಾಗುತ್ತೆ, 2,000ದಷ್ಟು ಹೆಚ್ಚಿಗೆ, ಅಂದರೆ 2,000 ಪ್ಲಸ್ 200 ಅಂದರೆ 2,200 ಆಗುತ್ತೆ. ಸೊ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೆ. ಮತ್ತು ಈ ಮಷಿನ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತಂದರೆ SN ಏನಿದೆ 0 ಇದೆ ಅಂತ ಅರ್ಥ. ಅಂದರೆ ಆ ಮಷೀನನ್ನು ಮಾರಿದರೆ ಏನು ಸ್ಕ್ರ್ಯಾಪ್ ವ್ಯಾಲ್ಯೂ ನಮಗೆ ಸಿಗಲ್ಲ ಅಂತ. ಸೊ ಇವಾಗ ಟೇಬಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸಿನ್ಸ್ ನಮಗೆ SN ಇಲ್ಲ ಅಲ್ವಾ, ಅಂದರೆ SN 0 ಇದೆ. ಸೊ P ಮೈನಸ್ SN ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟೇಬಲಲ್ಲಿ ಬೇಡ. ಬಿಕಾಸ್ P ಮೈನಸ್ SN ಅಂದರೆ 9,000 ಮೈನಸ್ 0 ಅಂದರೆ 9,000 ಬರುತ್ತೆ. ಸೊ ಡೈರೆಕ್ಟ್ಲಿ ನಾವು ಅದನ್ನು ಟೋಟಲ್ ಕಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಅಂದರೂ ಕೂಡ ಬರ್ಕೊಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟು P ಮೈನಸ್ SN ವ್ಯಾಲ್ಯೂಸ್ ಅಂದರೆ 9,000 ಆಗುತ್ತೆ ಆಬ್ವಿಯಸ್ಲಿ. ಮತ್ತು ಏಜ್ ಏನು ಹೇಳಿದ್ದಾರೆ, ಏಜ್ ಇಂಡೈರೆಕ್ಟಾಗಿ ಫಸ್ಟ್ ಇಯರ್ಗೆ 200 ಇದೆ. ಮತ್ತು ಫಾರ್ ದ ನೆಕ್ಸ್ಟ್ 4 years ಅಂದಿದ್ದಾರಲ್ವ. ಸೊ ನೆಕ್ಸ್ಟ್ 4 years ಅಂದರೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ನೆಕ್ಸ್ಟು ಮೇಂಟೆನೆನ್ಸ್ ಕಾಸ್ಟ್ ಬರ್ಕೊಳ್ಳಿ, CI. ಸೊ ಫಸ್ಟ್ ಇಯರ್ಗೆ ಎಷ್ಟಿತ್ತು ಅಂತ ಹೇಳಿದ್ದಾರೆ, 200 ಇತ್ತು ಅಂತ ಹೇಳಿದ್ದಾರೆ. ಮತ್ತು ದೆನ್ ಇಟ್ ಇನ್ಕ್ರೀಸಸ್ ಬೈ 2,000 ಎವ್ರಿ ಇಯರ್ ಫಾರ್ ನೆಕ್ಸ್ಟ್ 4 years. ಸೊ ನೆಕ್ಸ್ಟ್ 4 yearsಗೆ ಅದು 2,000 ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ 200 ಇತ್ತು ಒಂದನೇ ವರ್ಷ. ಸೊ ಸೆಕೆಂಡ್ ವರ್ಷಕ್ಕಂದರೆ 2,000 ಪ್ಲಸ್ 200 ಅಂದರೆ 2,200. ಮತ್ತು ಥರ್ಡ್ ಇಯರ್ಗೆ ಏನಾಗುತ್ತೆ, ಮತ್ತೆ 2,000 ಹೆಚ್ಚಿಗೆ ಆಗುತ್ತೆ, ಅಂದರೆ 4,200 ಆಗುತ್ತೆ. ಮತ್ತು ಫೋರ್ತ್ ಇಯರ್ಗೆ 6,200, ಫಿಫ್ತ್ ಇಯರ್ಗೆ 8,200. ಸೊ ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ ಅಂದರೆ ಫಸ್ಟ್ ಇಯರ್ಗೆ ಹೆಂಗಿತ್ತು ಅಷ್ಟು 200 ಬರ್ಕೊಳ್ತೀವಿ. ಸೆಕೆಂಡ್ ಇಯರ್ಗೆ ಏನು ಮಾಡ್ತೀವಿ, 200 ಒಂದನೇ ವರ್ಷಕ್ಕಿತ್ತು. ಮತ್ತು ಎರಡನೇ ವರ್ಷದ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಿದೆ, 2,200 ಇದೆ. ಸೊ 2,200 ಪ್ಲಸ್ 200 ಅಂದರೆ 2,400. ಅದೇ ಥರ ಮೂರನೇ ವರ್ಷಕ್ಕಂದರೆ 2,400 ಪ್ಲಸ್ 4,200 ಅಂದರೆ 6,600. ಸೊ ಇದೇ ಥರ ಕ್ಯುಮ್ಯುಲೇಟಿವ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತು ಟೋಟಲ್ ಕಾಸ್ಟ್ ಅಂತಂದರೆ P ಮೈನಸ್ SN ಪ್ಲಸ್ ಸಮೇಷನ್ CI ಮಾಡ್ಕೊಳ್ಳಿ. ಮತ್ತು ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಅಂತಂದರೆ T ಆಫ್ N ಡಿವೈಡೆಡ್ ಬೈ N. ಸೊ ಈ ಥರ ಮಾಡಿದಾಗ ನಮಗೆ ಎಷ್ಟು ಸಿಕ್ತು, ವ್ಯಾಲ್ಯೂ 5,200 ಅನ್ನೋದು ಮಿನಿಮಮ್ ವ್ಯಾಲ್ಯೂ ಸಿಕ್ತು. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ಆ 5,200 ಎಷ್ಟನೇ ಇಯರ್ಗೆ, ಥರ್ಡ್ ಇಯರ್ಗೆ. ಸೊ ಅಟ್ ದ ಎಂಡ್ ಆಫ್ ದ ಥರ್ಡ್ ಇಯರ್ ವಿ ರೀಪ್ಲೇಸ್ ದ ಮಷಿನ್ ವಿತ್ ದ ನ್ಯೂ ಒನ್ ಅಂತ ಹೇಳ್ತೇವೆ. ಸೊ ಅರ್ಥ ಆಯ್ತಲ್ವಾ? ಇದೇ ಥರ ನೆಕ್ಸ್ಟನ್ನು ನೀವು ಸಾಲ್ವ್ ಮಾಡಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ, ನೀವು ಇದನ್ನ ಸಾಲ್ವ್ ಮಾಡಿ.
ಎಲ್ಲವೂ ಕೂಡ ಸೇಮ್ ಇದೆ. ನೀವು ಜಸ್ಟ್ ಏನೋ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ದ ಡಿಪ್ರಿಸಿಯೇಷನ್ ಅಂದರೆ ಏನಂತ ಹೇಳಬೇಕು, P-SN ಅಲ್ವಾ. ಸೊ ಅವ್ರು ಹೇಳಿದಾರಲ್ವಾ, P-SNಗೆ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಅ ಮಷೀನ್ ಫಾರ್ ದ ಥರ್ಡ್ ಇಯರ್ ಆರ್ 7,800 and 4,800 ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಫಾರ್ ದ ಥರ್ಡ್ ಇಯರ್. ಸೊ ಇವಾಗ ಅವ್ರು ಏನು ಹೇಳಿದ್ದಾರೆ, ಡಿಪ್ರಿಸಿಯೇಷನ್ ಕಾಸ್ಟ್ ಅಂದರೆ P-SN ಎಷ್ಟಿದೆ, 7,800 ಇದೆ. ಫಾರ್ ದ ಥರ್ಡ್ ಇಯರ್ ಆರ್ 7,800 ಇದೆ. ಮತ್ತು ಕ್ಯುಮ್ಯುಲೇಟಿವ್ ಮೇಂಟೆನೆನ್ಸ್ ಎಷ್ಟಿದೆ, 4,800 ಇದೆ. ಕ್ಯುಮ್ಯುಲೇಟಿವ್ ಅಂದರೆ *CI. ಸೊ ನಮಗೆ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಫಾರ್ಮುಲಾ ಏನು, T/N/N. ಸೊ T/N ಅಂದರೆ P-SN ಪ್ಲಸ್ *CI ಮತ್ತು ಡಿವೈಡೆಡ್ ಬೈ N. ಸೊ P-SN ಅಂದರೆ 7,800 ಅಂತ ಹೇಳಿದ್ದಾರೆ, ಪ್ಲಸ್ *CI ಅಂತಂದರೆ 4,800 ಡಿವೈಡೆಡ್ ಬೈ 3 ಅಂದರೆ ಫಾರ್ ದ ಥರ್ಡ್ ಇಯರ್ ಅಂದಿದ್ದಾರೆ. ಸೊ ಡಿವೈಡೆಡ್ ಬೈ 3. ಸೊ ನಮಗೆ ಎವರೇಜ್ ಆ್ಯನ್ಯುವಲ್ ಕಾಸ್ಟ್ ಎಷ್ಟು ಸಿಗುತ್ತೆ, 4,200. ಸೊ ಇದು ರಿಪ್ಲೇಸ್ಮೆಂಟ್ ಥಿಯರಿ ಮುಗಿತು. ಸೊ ಫ್ರೆಂಡ್ಸ್, ಪ್ಲೀಸ್ ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ, ಎಲ್ಲದರದ್ದು ಡೆಫಿನೇಷನ್ಸ್ ಒಂದು ಕಡೆ ಬರೆದಿಟ್ಕೊಳ್ಳಿ, ಮತ್ತು ಎಲ್ಲದೂ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಬರೀ ನೋಡ್ತಾ ಹೋಗಬೇಡಿ, ಆ ಕಾನ್ಸೆಪ್ಟ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ ಪ್ರಾಬ್ಲಮ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.